ಪ್ರತಿ ವರ್ಷದಂತೆ ಗಣರಾಜ್ಯೋತ್ಸವನ ಜನವರಿ 26ನೇ ತಾರೀಕು ಇಡೀ ದೇಶದಲ್ಲೇ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಸಂವಿಧಾನವನ್ನು ಅಂಗೀಕರಿಸಿರ್ತಕ್ಕಂಥ ಒಂದು ಶ್ರೇಷ್ಠವಾದ ದಿನ ಜನವರಿ 26. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಇಡೀ ವಿಶ್ವದಲ್ಲೇ ಅದಕ್ಕೊಂದು ದೊಡ್ಡ ಗೌರವ ಇದೆ. ಈ ಬಾರಿ ರಾಜ್ಯಕ್ಕೆ ಸಾಧನೆ ಮಾಡಿರ್ತಕ್ಕಂಥ 8 ಜನರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಈ ಸಂದರ್ಭದಲ್ಲಿ ಆ 8 ಜನರನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಮಾಡ್ತೇನೆ. ಮತ್ತು ಇವತ್ತು ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ ಭಾರತ ಮುನ್ನುಗ್ತಾ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶಗಳು ಇವತ್ತು ಗಮನಿಸ್ತಾ ಇದೆ. ಇನ್ನೂ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು 1 ವರ್ಷ 2 ವರ್ಷದಲ್ಲಿ ಇದನ್ನು ನಾವು ಮೊದಲನೇ ಸ್ಥಾನಕ್ಕೆ ಬರಬೇಕು. ಈ ದೇಶ ಅಭಿವೃದ್ಧಿ ಆಗಬೇಕು. ಇದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚಿನ ದಿನದಲ್ಲಿ ಅವರು ಪ್ರಧಾನಿ ಆದಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಅದನ್ನೆಲ್ಲ ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಸ್ವತಂತ್ರ ತಂದು ಕೊಟ್ಟಂಥ ಪುಣ್ಯಾತ್ಮರು ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಣೆಯನ್ನು ಮಾಡಬೇಕು. ಹಿಂದೂ ಸಮಾಜ ಕಾರ್ಯಕ್ರಮ ಮಹಾಲಕ್ಷ್ಮಿ ಸ್ಟಾರ್ಟ್ ಆಗಿದೆ. ಸೊ ತಮ್ಮ ಕಾರ್ಯಕ್ರಮ ಇನ್ನೂ ಎಷ್ಟಿದೆ? ಇವತ್ತು ರಾಜೀವ್ ಗಾಂಧಿ ನಗರ ಆಟದ ಮೈದಾನದಲ್ಲಿ ಇವತ್ತು ಕಾರ್ಯಕ್ರಮ ಇದೆ. ತಿರ್ಗಿ 31ನೇ ತಾರೀಕು 3 ಕಾರ್ಯಕ್ರಮ ಇದೆ. 31ನೇ ತಾರೀಕು ರಾಜಾಜಿನಗರ ಫಸ್ಟ್ ಬ್ಲಾಕಲ್ಲಿ, AGB ಲೇಔಟಲ್ಲಿ, ಪರಿಮಳ ನಗರದಲ್ಲಿದೆ. ತಿರ್ಗಿ 1ನೇ ತಾರೀಕು ಜಯಮಾರ್ತಿ ನಗರದಲ್ಲಿದೆ. ಅವತ್ತು ಇದನ್ನು ನಕ್ಷತ್ರದಲ್ಲಿ ಇನ್ನೂ 2 ಕಡೆ ಇದೆ. 1ನೇ ತಾರೀಕು ಒಟ್ಟು 3 ಇದೆ. ತಿರ್ಗಿ 7ನೇ ತಾರೀಕು 3 ಕಡೆ ಇದೆ. 8ನೇ ತಾರೀಕು 2 ಕಡೆ ಇದೆ. 13ನೇ ತಾರೀಕು 1 ಕಡೆ ಇದೆ. ಇನ್ನು ಇದು ದ್ವೇಷ ಭಾಷಣ ಇನ್ನೂ ಅಂಗೀಕಾರ ಆಗಿಲ್ಲ. ಕೆಲವೊಂದು ಕಡೆ ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಆಗ್ತಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ. ಈಗ ನಿನ್ನೆ ದಿನ ಬಾಂಗ್ಲಾದಲ್ಲಿ ತಿರ್ಗಿ ಮತ್ತೆ ಹಿಂದೂಗಳನ್ನು ಹತ್ಯೆ ಮಾಡಿರ್ತಕ್ಕಂಥದ್ದನ್ನ ಇದು ಮಾಡ್ತಾ ಇದ್ದೀವಿ. ಅದೆಲ್ಲ ಆಗಬಾರ್ದು ಅಂತಂದರೆ ನಾವು ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ತಕ್ಕಂಥದ್ದು ನಾವೆಲ್ಲರೂ ಭಾಗವಹಿಸಬೇಕು.